ನಮಸ್ಕಾರ. ನಾನು ಅಖಿಲೇಶ್ ಚಿಪ್ಳಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೇವೆ ಅಂತಂದರೆ, ಇವತ್ತು ಇದನ್ನು ಈಶ್ವರ ಖಂಡ್ರೆ ಅವರು ದಯವಿಟ್ಟು ಗಮನಿಸಬೇಕು. ಮೊದಲನೇದಾಗಿ ನಿನ್ನೆ ತಾವು ಒಂದು ಮೀಡಿಯಾದಲ್ಲಿ ಒಂದು ಮಾತನ್ನು ಹೇಳಿದ್ರಿ. ಆನೆಗಳ ಸಂಖ್ಯೆ ಜಾಸ್ತಿಯಾಗಿದೆ, ಅವುಗಳನ್ನು ಹಿಡಿದು ಅವುಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಸುದ್ದಿ ಮಾಧ್ಯಮಗಳಲ್ಲಿ ನಾವು ಗಮನಿಸಿದ್ದೇವೆ. ಅದರಲ್ಲಿ ನಾವು ಚರ್ಚೆಯನ್ನು ಮಾಡಿದ್ದೇನೆ. ಈ ಹಿಂದೆ ಕೂಡ ಆನೆ ಗಣತಿ ನಡೆದಾಗ 23ರಲ್ಲಿ ಆನೆ ಗಣತಿ ನಡೆದಿತ್ತು. ಆಗ ಆನೆಗಳ ಸಂಖ್ಯೆ 6,000 ಚಿಲ್ಲರೆ ಇದೆ ಅಂಥೇಳಿ ಅರಣ್ಯ ಇಲಾಖೆಯವರು ವರದಿ ಮಾಡಿದರು. ಅದು ಅವೈಜ್ಞಾನಿಕವಾಗಿದೆ, ಸರಿಯಾದ ರೀತಿಯಲ್ಲಿ ಗಣತಿ ಮಾಡಿಲ್ಲ ಎಂಬುದನ್ನು ತಮ್ಮ ಅವಗಾಹನೆಗೆ ತಂದಿದ್ವಿ ಪತ್ರದ ಮುಖೇನ. ಆಮೇಲೆ 2024ರಲ್ಲಿ ವಿಶ್ವ ಆನೆ ದಿನಾಚರಣೆ ಆಗಸ್ಟ್ 12ನೇ ತಾರೀಕಿನಂದು ಬೆಂಗಳೂರಿನಲ್ಲಿ ನಡೆದ ವಿಶ್ವ ಆನೆ ದಿನಾಚರಣೆಯ ದಿವಸ ತಮ್ಮನ್ನು ಖುದ್ದಾಗಿ ಭೇಟಿ ಮಾಡಿ ಕೂಡ ಆನೆಗಳ ಏನು ಸಂಘರ್ಷ ನಡೀತಾ ಇದೆ ಇವತ್ತು ಮನುಷ್ಯನಿಗೆ ಆನೆಗೆ ಅಥವಾ ಆನೆಗಳಿಗೆ ಮತ್ತು ಮನುಷ್ಯನಿಗೆ ಅಂತಕ್ಕಂಥ ವಿಚಾರವನ್ನು ವಿವರವಾಗಿ ತಮ್ಮೆಲ್ಲರಿಗೆ ಹೇಳಿತ್ತು. ತಮಗೆ ನೆನಪಿರ್ಬೋದು. ಇದಕ್ಕೆ ಸಮರ್ಥವಾದ ಪರ್ಯಾಯ ಮಾರ್ಗಗಳನ್ನು ಕೂಡ ನಾವು ಸಜೆಸ್ಟ್ ಮಾಡಿದ್ವಿ. ಈಗ ಏಕಾಏಕಿ ನೀವು ಆನೆಗಳ ಸಂತಾನಹರಣ ಚಿಕಿತ್ಸೆ ಮಾಡಲಿಕ್ಕೆ ಮುಂದುವರಿತಾ ಇರೋದು, ಅದು ಒಂದು ಸಲಹೆಯನ್ನು ಪರಿಗಣಿಸ್ತಾ ಇರೋದು ಬಹಳ ದುಃಖದ ವಿಚಾರ ಅಂತ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆನೆಗಳನ್ನು ಅಳಿವಿನಂಚಿನಲ್ಲಿರುವ ಪ್ರಾಣಿಯಿಂದ ಮಾಡಿದ್ದೆ. ಅದನ್ನು ಎಲ್ಲರೂ ಒಪ್ಕೋಬೇಕಾಗಿತ್ತು. ಒಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಅದರ ಸಂತಾನಹರಣ ಚಿಕಿತ್ಸೆ ಮಾಡಿ ಅದರ ಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡೋದು ಅಂತಂದರೆ ಇದನ್ನು ಹೇಗೆ ಒಪ್ಪಲಿಕ್ಕೆ ಸಾಧ್ಯ? ಇದು ನಾವು ಒಂದು ನಾಣ್ಯದ ಎರಡು ಮುಖಗಳನ್ನು ನೋಡಬೇಕು. ನಾವಿವತ್ತು ಕರ್ನಾಟಕದಲ್ಲಿ ಜನಸಂಖ್ಯೆ 7 ಕೋಟಿ ದಾಟಿದೆ. ಇದರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀವಿ ನಾವು? ಒಂದು. ಎರಡನೇದು, ನಮ್ಮ ರಾಜ್ಯದಲ್ಲಿ ಸಂರಕ್ಷಿತ ಅರಣ್ಯ ಇರತಕ್ಕಂಥದ್ದು, ಅಂದರೆ ಪ್ರೊಟೆಕ್ಟೆಡ್ ಏರಿಯಾ ಅಂತ ಇರತಕ್ಕಂಥದ್ದು ಬರೀ 5% ಭೂಭಾಗ ಮಾತ್ರ ಸಂರಕ್ಷಣೆ ಒಳಪಟ್ಟಿದೆ. ವನ್ಯಜೀವಿಗಳಿಗಾಗಿಯೇ ಮೀಸಲಾಗಿಟ್ಟಿರ್ತಕ್ಕಂಥ ಪ್ರದೇಶ ಅದು. ಅದರಲ್ಲಿ ಎಷ್ಟು ಅಭಯಾರಣ್ಯಗಳಲ್ಲಿ ಬರೀ ವನ್ಯಜೀವಿಗಳೇ ಇದ್ದಾವೆ, ಅಥವಾ ಯಾವ ಅಭಯಾರಣ್ಯದಲ್ಲಿ ಮಾನವ ಹಸ್ತಕ್ಷೇಪ ಇಲ್ಲ, ಇಂಥದ್ದನ್ನೆಲ್ಲ ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ ನಾವು. ವನ್ಯಜೀವಿಗಳಿಗೆಂದೇ ಮೀಸಲಾಗಿಟ್ಟ ಪ್ರದೇಶದಲ್ಲೂ ಕೂಡ ಮಾನವ ಹಸ್ತಕ್ಷೇಪ ನಡೀತಾ ಇದೆ. ಸರ್ಕಾರದಿಂದಲೇ ಅಭಿವೃದ್ಧಿ ಕಾರ್ಯಗಳ ಹೆಸರಿನಲ್ಲಿ ಲೂಟಿ ಮಾಡ್ತಾ ಇದ್ದೀವಿ ನಾವು. ರಸ್ತೆಗಳು, ರೈಲ್ವೆ ಮಾರ್ಗಗಳು, ಬೇರೆ ಬೇರೆ ಜಲವಿದ್ಯುತ್ ಯೋಜನೆಗಳು, ಇದಕ್ಕೆಲ್ಲ ನಾವು ಪ್ರೊಟೆಕ್ಟೆಡ್ ಏರಿಯಾನ ಹಾಳು ಮಾಡ್ತಾ ಇದ್ದೀವಿ. ಆನೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತೀರಿ. ಅದಕ್ಕೆ ಸಂತಾನಹರಣ ಚಿಕಿತ್ಸೆ ಮಾಡಿಸ್ಬೇಕು ಅಂತ ಕೂಡ ಸಜೆಷನ್ ಕೊಡ್ತೀರಿ. ನಿಮಗೆ ಈ ಸಜೆಷನ್ ಕೊಟ್ಟವ್ರು ಯಾರು ಅಂತ ನಮಗೆ ಮೂಲ ಬೇಕಾಗಿದೆ ಸರ್. ಈ ಥರ ಇದು ತಪ್ಪು, ಬಹಳ ತಪ್ಪು. ಕಳೆದ 25 ವರ್ಷದಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಾಗಿಲ್ಲ, ಗಣನೀಯವಾಗಿ ಅಂತೂ ಹೆಚ್ಚಾಗಿಲ್ಲ. ಆನೆಗಳು ಓಡಾಡದೆ ಸಂಚಾರ ಮಾಡದೇ ಇರತಕ್ಕಂಥ ಭಾಗದಲ್ಲೂ ಕೂಡ, ನಮ್ಮ ಆನಂದಪುರ, ಸಾಗರ, ಹಿಂದಿನ ತಿಂಗಳಲ್ಲಿ ಸೊರಬದವರೆಗೂ ಆನೆಗಳು ಹೋಗಿದ್ದು. ಆನೆಗಳು ಯಾಕೆ ಅಲ್ಲಿ ಹೋದು, ಅವುಗಳ ಪಥ ತುಂಡಾಗಿದ್ದಕ್ಕೆ ಹೋದು, ಇದೆಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ಈ ಮೊದಲೇ ತಂದಿದ್ದೇವೆ. ಹಾಗೆ ಇನ್ನು ನಮ್ಮ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಏನು ಹೇಳ್ತದೆ ಅಂತ ಒಂಚೂರು ನೋಡೋಣ. ಇದರಲ್ಲಿ ಸೆಕ್ಷನ್ 12ರಲ್ಲಿ ಏನು ಹೇಳ್ತದೆ ಅಂತಂದರೆ, ಸ್ಪೆಷಲ್ ಪರ್ಪಸ್ ಇದ್ದಾವೆ ಇದಕ್ಕೆ. ಒಂದು ಎಜುಕೇಷನ್ನಿಗಿರ್ಬೋದು, ಒಂದು ರಿಸರ್ಚಿಗಿರ್ಬೋದು, ಅಥವಾ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್. ಈ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ನಲ್ಲಿ ಏನು ಹೇಳ್ತದೆ? ಸೈಂಟಿಫಿಕ್ ಮ್ಯಾನೇಜ್ಮೆಂಟನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ತೊಂದರೆಯಾಗದೇ ಇದ್ದಂಗೆ, ಅವುಗಳಿಗೆ ಯಾವುದೇ ಹಾನಿ ಮಾಡದಿದ್ದಂಗೆ, ಅವುಗಳಿಗೆ ಧಕ್ಕೆ ಆಗದಿದ್ದಂಗೆ ಅವನ್ನು ಬೇಕಾದ್ರೆ ನೀವು ಅಲ್ಲಿಂದ ಟ್ರಾನ್ಸ್ಲೊಕೇಟ್ ಮಾಡ್ಬೋದು ಅಂತ ಬೇರೆ ಕಡೆಗೆ. ಅಂದರೆ ಯಾವ ಪ್ರದೇಶದಲ್ಲಿ ಆನೆ ಹೆಚ್ಚಾಗಿದೆ, ಇವತ್ತು ಚಿಕ್ಕಮಗಳೂರಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಿದೆ ಅಂತ ತಾವು ಭಾವಿಸಿದರೆ, ಅದರಲ್ಲಿರ್ತಕ್ಕಂಥ ಒಂದು 25-30 ಆನೆಯನ್ನು ಅದೇ ತರಹದ ಸ್ಥಳಕ್ಕೆ, ಅಂದರೆ ಉದಾಹರಣೆಗೆ ನಮ್ಮ ಭದ್ರಾವತಿ ಕುಕ್ಕವಾಡ ಉಬ್ರಾಣಿ ಅಭಯಾರಣ್ಯ ಭಾಗದಿಂದ ಅಭಯಾರಣ್ಯ ಅಂತ ಘೋಷಣೆ ಮಾಡಿ ಅಲ್ಲಿ ತಂದುಬಿಟ್ರೆ ಅದಕ್ಕೆ ಒಂದು ನಾವು ಜಸ್ಟಿಫಿಕೇಷನ್ ಕೊಟ್ಕೋಬೋದು.
ಅದನ್ನು ಬಿಟ್ಟು ನೀವು ಇದನ್ನು ಸಂತಾನಹರಣ ಚಿಕಿತ್ಸೆ ಮಾಡ್ತೀವಿ, ಒಂದು ಅಳಿವಿನಂಚಿನಲ್ಲಿರುವ ಜೀವಿಯನ್ನು ನಾವು ಸಂತಾನಹರಣ ಚಿಕಿತ್ಸೆ ಮಾಡುವುದರ ಮೂಲಕ ಅದನ್ನ ಸಂತತಿಯನ್ನು ನಾವು ಇಳಿಮುಖ ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಮಾಜಿಕ ಅಪರಾಧ ಸರ್. ಇದು ಮಾಡಬಾರ್ದು, ಇದು ಯಾರೂ ಮಾಡಬಾರ್ದು, ವಿಜ್ಞಾನಿಗಳು ಮಾಡಬಾರ್ದು, ತಜ್ಞರು ಹೇಳಬಾರ್ದು, ತಾವು ಕೂಡ ಈ ಮಾತುಗಳನ್ನು ಕೇಳಬಾರ್ದು. ಆದ್ದರಿಂದ ಈ ಯೋಚನೆ ಏನು ತಮಗೆ ತಲೆಗೆ ಬಂದಿದೆ ಇವತ್ತು, ಅದನ್ನ ಕಾರ್ಯರೂಪಕ್ಕೆ ಇಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ಆನೆಗಳಿಗಾಗಲಿ ಅಥವಾ ಬೇರೆ ಯಾವುದೇ ಅಳಿವಿನಂಚಿನಲ್ಲಿರುವ ವನ್ಯಜೀವಿಗಳ ಸಂತಾನಹರಣ ಚಿಕಿತ್ಸೆಯ ಯೋಚನೆಯನ್ನು ದಯವಿಟ್ಟು ಇವತ್ತು ಕೈ ಬಿಟ್ಬಿಡಿ. ಇದು ಅಲ್ಲ, ಇದಕ್ಕೆ ನಾವು ಅಡ್ರೆಸ್ ಮಾಡಬೇಕಾದ ಬಹಳ ವಿಚಾರಗಳು ಬೇರೆ ಇದ್ದಾವೆ. ಈ 5% ಇರೋ ಜಾಗವನ್ನು, ಅಭಯಾರಣ್ಯದ ಪ್ರದೇಶವನ್ನು 10% ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಈಗ ಅಭಯಾರಣ್ಯದ ಒಳಭಾಗದಲ್ಲಿ, ಸೂಕ್ಷ್ಮ ಭಾಗದಲ್ಲಿ ಹಲವು ಕುಟುಂಬಗಳು ವಾಸ ಮಾಡ್ತಾ ಇದ್ದಾವೆ. ಅವುಗಳು ಕಳೆದ 6-7 ವರ್ಷಗಳಿಂದ ಸರ್ಕಾರವನ್ನು, ಅರಣ್ಯ ಇಲಾಖೆಯನ್ನು ಕೇಳ್ತಾ ಇದ್ದಾರೆ. 10 ವರ್ಷಗಳಿಂದ ನಾವು ಸ್ವಯಂ ಪ್ರೇರಿತವಾಗಿ, ಸ್ವಯಂ ಇಚ್ಛೆಯಿಂದ ಈ ಪ್ರದೇಶವನ್ನು ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ, ಮುಖ್ಯ ವಾಹಿನಿಯಲ್ಲಿ ಸೇರ್ಕೋತೀವಿ, ನಮಗೆ ಅವಕಾಶ ಕೊಡಿ, ನಮಗೆ ಒಂದು ಹಣವನ್ನು ಕೊಡಿ, ನಮಗೊಂದು ಪ್ಯಾಕೇಜನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅವರು ದಯನೀಯವಾಗಿ ಕೇಳ್ತಾ ಇದ್ದಾರೆ. ಅದನ್ನು ನಾವು ಕೈಗೆ ತಗೋಬೇಕು. ಆ ತರಹದ ದೀರ್ಘಕಾಲೀನ ಪರಿಹಾರವನ್ನು ನೀಡ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕೇ ಹೊರತು ಈ ತರಹದ ದೂರಗಾಮಿ ಯೋಚನೆಯನ್ನು ಇಟ್ಕೊಳ್ಳದೆ ತಕ್ಷಣದಲ್ಲಿ ನಮಗೆ ಪರಿಹಾರ ಬೇಕು ಅಂಥೇಳಿ ನಾವು ಒಂದು ಸಂತತಿಯನ್ನೇ ಕಡಿಮೆ ಮಾಡುವ ಕಾರ್ಯಕ್ರಮಕ್ಕೆ ಮುಂದಾಗ್ತಾ ಇದ್ದೀವಿ ಅಂತಂದರೆ ಇದು ತುಂಬ ದುಃಖದ ವಿಚಾರ ಮತ್ತು ಖೇದಕರ ವಿಚಾರ. ಆದ್ದರಿಂದ ಈ ತರಹದ ಸಲಹೆಗಳನ್ನು ಅದು ಯಾರೇ ಕೊಟ್ಟಿರಲಿ ದಯವಿಟ್ಟು ತಾವು ಪರಿಗಣಿಸಬಾರ್ದು. ಬೇಕಾದರೆ ತಾವು ಬಯಸಿದಲ್ಲಿ ನಾವು ಬರ್ತೇವೆ. ಬಹಳ ಹಲವು ಸಮಸ್ಯೆಗಳಿಗೆ ಸುಲಭವಾದ ಪರಿಹಾರವನ್ನು ತಮಗೆ ತಿಳಿಸಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು. ನಮಸ್ಕಾರ ಮತ್ತೊಮ್ಮೆ.